ಓಕೆ. ಬೋರ್ಡ್ ನಾಲ್ಕು ಎಷ್ಟಲ್ವಾ ಗ್ಯಾಸ್ ಎಂತಕ್ಕೂ ಬಳಸೋದಿಲ್ಲ. ಕಾಫಿ ಟೀಗೆ ಮಾತ್ರ ಬಿಟ್ಟರೆ ಇನ್ನು ಟಿಫನ್ ಎಲ್ಲದು ಸೌದೆ ಒಲೆಗಳಲ್ಲೇ ಮಾಡೋದು. ಇದಕ್ಕಿಂತ ಡಬಲ್ ಇತ್ತು ಫಸ್ಟು. ಓಕೆ. ಇದು ಆಫ್ ಸರ್ವಿಸ್. ಇದು ಅರ್ಧ ಕೊಡಲಿಕ್ಕೆ ಓಕೆ ಮಾಡಿ. ಹಾಂ. ಓಕೆ. ಬೋರ್ಡ್ ನಾಲ್ಕು ಎಷ್ಟಲ್ವಾ ₹5 ಕೊಡ್ತೀವಿ ನಮ್ಮ. ಅಲ್ವಾ ಕುಂಬಾರ್ ಹೋಟೆಲ್ ಅಂತೇಳಿ. ಓಕೆ. ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಹಳೆ ಮನೆಯಲ್ಲಿ. ಓಕೆ. ಆಗಿಂದ ಎಲ್ಲ ಒಟ್ಟಿಗೆ ಇದ್ವಿ ಮಾಡ್ತಿದ್ವಿ. ಈಗ ಎಲ್ಲ ಭಾಗ ಆಗಿದ್ದಾಗ 3 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ. ನಾವು ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡ್ತೀವಲ್ಲ. ಗ್ಯಾಸ್ ಏನಕ್ಕೂ ಬೆಳೆಸೋದಿಲ್ಲ. ಗ್ಯಾಸ್ ಎಂತಕ್ಕೂ ಬಳಸೋದಿಲ್ಲ. ಕಾಫಿ ಟೀಗೆ ಮಾತ್ರ ಬಿಟ್ಟರೆ ಇನ್ನು ಟಿಫನ್ ಎಲ್ಲದು ಸೌದೆ ಒಲೆಗಳಲ್ಲೇ ಮಾಡೋದು. ಸರ್ ನಮ್ಮಲ್ಲಿ ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ ಮತ್ತು ಬೋಂಡ ಪಲ್ಯ, ಆಲೂಗಡ್ಡೆ ಪಲ್ಯ ಇಡ್ಲಿಗೆ ಚೆನ್ನಾಗಿದೆ ಆಗೋದು ಕಾಂಬಿನೇಷನ್. ಒಳ್ಳೆ ಕಾಂಬಿನೇಷನ್. ಚಟ್ನಿ, ಖಾರ ಚಟ್ನಿ. ಹಳ್ಳಿಯಿಂದ ತರಿಸ್ತೀವಿ ಬೆಣ್ಣೆ. ಹಳ್ಳಿಯಿಂದ ತರಿಸ್ತೀರಾ? ಹಳ್ಳಿಯಿಂದ ಡೈರೆಕ್ಟ್ ತರಿಸ್ಕೊಂಡು. ಸೊ ಪ್ರತಿ ಇಡ್ಲಿಗೂ ತುಪ್ಪ ಹಾಕ್ತೀರಾ? ಪ್ರತಿ ಇಡ್ಲಿಗೂ ಇಲ್ಲ. ಯಾರು ಕೇಳ್ತಾರೆ. ಖಾರ ತುಂಬ ಇಷ್ಟ, ಒಬ್ಬರು ತಿನ್ನಲ್ಲ ತುಪ್ಪ. ಚಟ್ನಿ ಸ್ವಲ್ಪ ಖಾರ ಇರುತ್ತೆ ಅಂತ. ಖಾರಕ್ಕೋಸ್ಕರನೇ ಬರ್ತಾರೆ ಜನ. ಓಕೆ. ಚಟ್ನಿ ಖಾರ ಇದು ಕಡಿಮೆ. ಮೊದಲು ತುಂಬ ಖಾರ ಆಯಿತು, ಮತ್ತು ಇಡ್ಲಿನೂ ತುಂಬ ದಪ್ಪ ಆಯಿತು. ಈಗ ಕಡಿಮೆ ಆಗಿದೆ. ಈಗ ಇಡ್ಲಿ ಯಾವ ಸೈಜ್ ಇದೆ ಸರ್? ಈಗ ಸ್ವಲ್ಪ ಇದು ಸೈಡು ಇದೆ. ಇದಕ್ಕಿಂತ ಡಬಲ್ ಇತ್ತು ಫಸ್ಟು. ಓಕೆ. ಇದು ಆಫ್ ಸರ್ವಿಸ್. ಇದು ಅರ್ಧ ಕೊಡಲಿಕ್ಕೆ. ಓಕೆ. ಅಂದರೆ ಅದೇ ಬೇರೆ ಸೈಜ್, ಇದೇ ಬೇರೆ ಸೈಜ್? 2 ಸೈಜ್ ಇದೆ. ಓಕೆ. ಅರ್ಧ ಕೇಳ್ತಾರಲ್ಲ, ಹಾಗಾಗಿ ಅವ್ರು ಕೊಡಲಿಕ್ಕೆ ಅಂತೇಳಿ ಈ ಥರ ಮಾಡಿದ್ವಿ. ಓಕೆ. ಕ್ವಾಂಟಿಟಿ. ಸೊ ಕಾರಣ ಏನು ಸರ್, ಲೈಕ್ ಇಷ್ಟು ದೊಡ್ಡ ಇಡ್ಲಿ ಮಾಡಲಿಕ್ಕೆ? ಸರ್ ಆಗಿಂದನೂ ಇದೆ. ಮಾರ್ಕೆಟಲ್ಲಿ ಫೇಮಸ್ಸು ತಟ್ಟೆ ಇಡ್ಲಿ ಅಂದರೆ ಇದೇ ತಟ್ಟೆ ಇಡ್ಲಿ ಅಂತ. ನೀವು ಬೇರೆ ಕಡೆ ತಟ್ಟೆ ಇಡ್ಲಿ ಕೊಟ್ಟರೆ ಇದೆಲ್ಲ ಅನ್ಕೊಂತಾರೆ. ತುಂಬ ಚಿಕ್ಕ ತಟ್ಟೆ. ಬಿಡ್ದಿ ಸೈಡೆಲ್ಲ ಇದೆಯಲ್ಲ, ಆ ಥರ ಬರಲ್ಲ ಇಲ್ಲಿ. ಹೌದು. ಆಮೇಲೆ ಸಾಫ್ಟು ಬರಲ್ಲ, ಸ್ವಲ್ಪ ರಫ್ ಆಗಿರ್ಬೇಕು ಇಲ್ಲಿ. ಎಲ್ಲ ತುಂಬ ಸಾಫ್ಟ್ ಮಾಡಿದ್ರೆ ಲೈಕ್ ಮಾಡಲ್ಲ ಜನ. ಅದು ಇದು ಆಗ್ತೀರಿ ಅಂತಾರೆ. ಓಕೆ. ನಾವಾಗಿ ಏನಿಲ್ಲ, ಸಾಫ್ಟ್ ಇರಲ್ಲ, ಸ್ವಲ್ಪ ಮೀಡಿಯಮ್ ಇರುತ್ತೆ. ಓಕೆ. ಸೊ ನೀವು ಅದರಲ್ಲಿ ಇಡ್ಲಿ ಮಾಡ್ತೀರಾ? ಸರ್ ಇದರಲ್ಲಿ ಇಡ್ಲಿ ಮಾಡ್ತೀವಿ. ಒಂದು ಟೈಮ್ಗೆ ಒಂದು 110 ಇಡ್ಲಿ ಬರುತ್ತೆ. ಒಂದು ಟೈಮ್ಗೆ 110 ಇಡ್ಲಿ ಬರುತ್ತೆ. ಓಕೆ. ಓಕೆ. ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮ ಹೋಟೆಲ್? ಟೈಮಿಂಗ್ ಬೆಳಗ್ಗೆ ಮಾರ್ನಿಂಗ್ 7 o'clock ಇಂದ ಇದು ಕ್ಲೋಸ್ ಆಗೋಗಿಲ್ಲ, ಒಂದು 11-12 ಗಂಟೆ ಇರುತ್ತೆ. ಓಕೆ. ಮಧ್ಯಾಹ್ನ ಮತ್ತು ಸಾಯಂಕಾಲ? ಓಕೆ. ರಜಾ ಏನಾದರೂ ಮಾಡ್ತೀರಾ? ರಜಾ ಏನಿರಲ್ಲ ಸರ್. ನಾವೇನೋ ಹಬ್ಬ ಇದೆ ಕಾರ್ಯಗಳಿದ್ರೆ ಮಾತ್ರ ಅಷ್ಟೇ. ಓಕೆ. ಬೇರೆ ರಜಾ ಏನಿರಲ್ಲ. ಸೊ ಬೋಂಡ ಎಲ್ಲ ಡೈಲಿ ಒಂದೇ ಥರದ ಬೋಂಡನ? ಹಾಂ ಸರ್, ಒಂದೇ ಥರ ಬೋಂಡ. ಒಂದೇ ಥರ. ಚೇಂಜಸ್ ಇಲ್ಲ. ಏನು ಚೇಂಜಸ್ ಇಲ್ಲ. ಫುಡ್ ಎಲ್ಲ ಏನೂ ಇಲ್ಲ, ಚೇಂಜಸ್ ಯಾವುದೂ ಇಲ್ಲ. ಇವತ್ತೇನಿರುತ್ತೆ ಪ್ರತಿದಿನ ಅದೇ. ಒಂದು ಇಡ್ಲಿ ₹1 ಸ್ಟಾರ್ಟ್ ಮಾಡಿದಾಗ, ಆಗ ನಮ್ಮ ತಂದೆನೂ ನಮ್ಮ ದೊಡ್ಡಪ್ಪ ಅವರೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವತ್ತು ₹1 ಇಡ್ಲಿ.
50 ಪೈಸೆಗೆಲ್ಲ ಅವತ್ತು ಉರಿ ಮಿಷಿನ್ ತುಂಬ ಹೊಡ್ತಿದ್ವಿ. ಅವತ್ತು ಜನ್ರೇಷನ್ನು ಬೇರೆ. ಉರಿ ಮಿಷಿನ್ ಅಂದರೆ ಪೂರ್ತಿ ನಮ್ಮ ಹೋಟೆಲಿಂದನೇ ಎಲ್ಲ ಫ್ಯಾಕ್ಟ್ರಿಗಳಿಗೂ ತಿಂಡಿ ತೊಗೊಂಡೋಗ್ತಿದ್ವಿ. ಈಗಿಲ್ಲ, ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಹಾಗಾಗಿ ಹಳ್ಳಿ ಜನ ಏನು ಬರ್ತಾರೆ ಅದೇ ಬಿಸ್ನೆಸ್ ಹುಡ್ಕೊಂಬರ್ತಾರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ಬಸವರಾಜ. ಓಕೆ. ಎಷ್ಟು ವರ್ಷ ಆಯಿತು ಸರ್ ಕುಂಬಾರ ಹೋಟ್ಲು ಸ್ಟಾರ್ಟ್ ಮಾಡಿ? ನಾವು 76ನೇ ಇಸ್ವಿಲಿ 5ನೇ ತಿಂಗಳು ಓಪನ್ ಮಾಡಿದ್ವಿ. ನಾವು ಅವತ್ತು ಹೋಟ್ಲ್ ಓಪನ್ ಮಾಡಿದ ದಿವಸ ಏನು ಮಾಡಿದ್ವಿ ಅದೇ ಮೇಂಟೈನ್ ಮಾಡ್ಕೊಂಬತ್ತಾ ಇದ್ವಿ. ಅದು ಕೆಂಪು ಚಟ್ನಿನೇ ಬೇಕು ಅಂತ ಕೇಳ್ತಾರೆ ಜನ. ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಿದ್ರೆ ಅವರು ಲೈಕ್ ಮಾಡಲ್ಲ. ಮೆಣಸಿನ್ಕಾಯಿ ಚಟ್ನಿನೇ ನಮ್ಗೆ ಬೇಕು ಅಂತ ಅದೇ ಯೂಸ್ ಮಾಡ್ತೀವಿ. ಓಕೆ. ಅದರಿಂದ ಸ್ವಲ್ಪ ಒಂದು ಚೂರು ಖಾರ ಇರ್ತದೆ. ಕೆಲವು ಆ ಖಾರ ಕಮ್ಮಿ ಮಾಡಿಬಿಟ್ರೆ ಏನು ಇವತ್ತು ಕಡೆ ಚೇಂಜ್ ಮಾಡಿಬಿಡ್ತಾರೆ ಚಟ್ನಿನ ಅಂತ ಕೇಳ್ತೀವಿ. ಇದ್ರ ಜೊತೆಗೆ ಪಲ್ಯ ಮಾಡ್ತೀವಿ. ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡ್ತೀವಿ. ಆಮೇಲೆ ಚಿತ್ರಾನ್ನ ಮಾಡ್ತೀವಿ. ಬೋಂಡ ಮಾಡ್ತೀವಿ. ನೀವೇ ಪಲ್ಯ ಕೊಡ್ತಾ? ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಇಡ್ಲಿಗೆ ಮ್ಯಾಚ್ ಕರೆಕ್ಟ್ ಆಗುತ್ತೆ. ಅಡ್ರೆಸ್ ಇದು ಡೂಂಬ್ಳೆ ಸರ್ಕಲ್ ಅಂತ ಹಳೆ ನೇಮ್. ವರ್ಕೆರಿ ಬೀದಿ ಅಂತ ಬಂತು. ಆಮೇಲೆ ಕುಂಬಾರ ಬೀದಿ ಅಂತ ಆಯಿತು. ಆಮೇಲೆ ಈಗ ನಮ್ಮನ್ನ ಎಲ್ಲರೂ ನಾವು ಹಿಂದೆ ನಮ್ಮ ತಂದೆಯವರೆಲ್ಲ ಮಡಿಕೆ ಮಾಡೋರು. ನಮ್ಮ ಈ ಬೋಂಡ್ರೆಲ್ಲ ಫುಲ್ಕೋಸ್ಗೆಲ್ಲ ಮಡಿಕೆ ಮಾಡೋರು. ಆ ಉದ್ದೇಶದಿಂದ ಇದು ಕುಂಬಾರ ಬೀದಿ ಅಂತ. ನಾವು ಈಗ ನಿಮ್ಮ ಹೋಟ್ಲು ಓಪನ್ ಮಾಡೋದಲ್ಲ, ಅವ್ರೇನು ಮಾಡೋದು ನಮ್ಮನ್ನೆಲ್ಲರೂ ಕುಂಬಾರ ಹೋಟ್ಲು, ಕುಂಬಾರ ಜನ ಕುಂಬಾರ ಹೋಟ್ಲು ಅಂತ ಎಲ್ಲರ ಬಾಯಿಗೂ ಅದೇ ಮಾತು ಬೆಳಿತೀವಿ. ಈಗ ಅದನ್ನು ನಾವೇನು ತಪ್ಪಕ್ಕಲ್ಲ, ಅದೇ ನಮ್ಮನ್ನು ಕಾಪಾಡ್ತೀವಿ. ಆ ಹೆಸರೇ ನಮ್ಮನ್ನು ಕಾಪಾಡ. ಹೌದು ಹೌದು ಹೌದು. ಈಗ ಒಂದು ಇಡ್ಲಿ ಖಾಲಿ ಇಡ್ಲಿ ತೊಗೊಂಡು 25, ಪಲ್ಯಕ್ಕೆ 5 ರೂಪಾಯಿ ಪ್ಯಾಕ್ ಮಾಡಿ, 2 ಬೊಂಡಕ್ಕೆ 5 ರೂಪಾಯಿ ಪ್ಯಾಕ್ ಮಾಡಿ, ತುಪ್ಪ ಎಲ್ಲ ಹಾಕ್ಸ್ಕೊಂಡು 5 ರೂಪಾಯಿ ಒಂದು ಮಾಡಿ. ರೈಸ್ ಬಾತ್ ಆದರೆ? ರೈಸ್ ಹೊತ್ತು ಚಿತ್ರಾನ್ನ ಮಾಡ್ತೀವಿ. ಅದೆಷ್ಟು? ಅದು 30 ರೂಪಾಯಿ. ಹಾಫ್ ಆದರೆ? ಹಾಫ್ ಆದರೆ 20. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪೇಪರ್ ತಗೊಬನ್ನಿ. ಹಾಂ ಹುಷಾರಲ್ಲ. ಹಾಕಿ. ಚಿತ್ರಾನ್ನ ತೊಗೊತೀವಿ, ಹಾಫು ಒಂದು ಇಡ್ಲಿನೂ ತೊಗೊತೀವಿ. ಅವಾಗ 20 ರೂಪಾಯಿ ಸಿಗ್ತಾ ಇತ್ತು. ಇವಾಗ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ? ಎಲ್ಲ ಜಾಸ್ತಿ ಆಗಿರೋದ್ರಿಂದ ಗ್ಯಾಸು, ಸೌದೆ, ಇದು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇವರು ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಹೆಸರುವಾಸಿಗೆ ಚೆನ್ನಾಗಿ ರುಚಿ ಕೊಡೋದ್ರಿಂದ, ಫುಡ್ಡು ಚೆನ್ನಾಗಿರೋದ್ರಿಂದ ಎಲ್ಲ ಬಂದು 35 ಬರ್ತಾಯಿದ್ದೀವಿ. 35 ಬರ್ತಾಯಿದ್ದೀವಿ. ಹನ್ನೊಂದು ಊಟ ಮಾಡ್ಕೊಂಡು ಹೋಗಿವಿ ನಾವು ಬಂದು ಮನೆಯಲ್ಲಿ. ಅಂದರೆಲ್ಲ ನಮ್ಮ ಅಮ್ಮರೆಲ್ಲ ಬಂದು ಇಡ್ಲಿ ತಿನ್ಬಿಟ್ಟು ಪುಳಿ ಮಾಡ್ಕೊಂಡು ಹೋಗಿ ನಮ್ಮಮ್ಮರೆಲ್ಲ ಬಂದು ಇಡ್ಲಿ ತಿನ್ಬಿಟ್ಟು ಆ ರೀತಿ ಇನ್ನೂ ಮಂದೋಗಿರೋದು ಇಡ್ಲಿ ಚೆನ್ನಾಗಿರೋದು ಚೆನ್ನಾಗಿ ಮಾಡೋದು ಇಡ್ಲಿ. ನಮ್ಮ ಅಂಗಡಿಗೆ ಕುಮಾರವಾಡಿ ಇಡ್ಲಿ ಅಂದರೆ ಹೆಸರುವಾಸಿ. ಅದು ನಾನು 12 ವರ್ಷ ಹುಡುಗ. ನಾನು ಅವಾಗ 8 ಹಣ್ಣಿಗೆ ಅರ್ಧ ಇಡ್ಲಿ ಕೊಡೋರು. ನಾವು ಇದೇ ವರೆ ಬಾಗಡಿ ಬಚಾಪುರ ನಮ್ಮದು. ಇಲ್ಲಿ ಸರ್ ಇಲ್ಲಿ ಚಟ್ನಿ ಪಲ್ಯ ಬೋಂಡ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಭತ್ತ ಚಿಕ್ಕದ್ರಿಂದಲೂ ಮಾಡ್ತಾನೆ ಇದ್ದೀವಿ. ಇಡ್ಲಿ ಸರ್, ಇಡ್ಲಿ ಭಾರಿ ರುಚಿ. ಆವಾಗ 50 ಪೈಸೆಗೆ ಅರ್ಧ ಇಡ್ಲಿ ಕೊಡೋರು. ಇದು ಆರೋಗ್ಯಕ್ಕೆ ಒಳ್ಳೆ ಚಂದ ಅಂತ ನಾವು ಸುಮಾರು 45 ವರ್ಷದಿಂದ ಎರಡೂ ಇಷ್ಟೇ. ಚಿತ್ರಾನ್ನ ಎಳ್ಳಿ ಕೈಯಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಮಾಮೂಲಿ ಇದು ಟೌನ್ಗೆ ಹೆಸರು, ತಾಲೂಕಿಗೆ ಹೆಸರು. ಟೌನ್ ಅನ್ನೋಕ್ಕಿಂತ ಮಾಡಿ ತಾಲೂಕಿಗೆ ಹೆಸರು. ಈ ಟೇಸ್ಟ್ ಮುಂದೆ ಹಿಂದೆಲ್ಲೂ ಸಿಗೋದಿಲ್ಲ. ಅದು ಒಂದು 75 ಪೈಸೆನ 80 ಪೈಸೆನ ಇತ್ತು ಅನ್ನೋ ಕಾಣಿಸ್ತದೆ. ಅವಾಗ ಮಾರ್ಕೆಟಿಗೆ ಬರ್ತಾಯಿದ್ದೋ ತರಕಾರಿ ತೊಗೊಂಡು ನಾವು ಟಿಫನ್ ಮಾಡ್ಕೊಂಡು ಈ ಕಡೆ ಹೋಗ್ತಾ ಇದ್ದೆ.